ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬರ್ಡ್ ಸಂತೋಷ್ ಮಾತಾಡ್ತಿದ್ದೀನಿ. ಸೊ ಇವತ್ತು ನಮ್ಮ ಶಾಪ್ನಲ್ಲಿ ಯಾವ ವೆರೈಟೀಸ್ ಬರ್ಡ್ಸ್ ಇದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ಕೊಡ್ತೀನಿ. ಮತ್ತೆ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋಗೆ ಹೋಗೋಣ. ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬರ್ಡ್ ಸಂತೋಷ್ ಮಾತಾಡ್ತಿದ್ದೀನಿ. ಸೊ ಇವತ್ತು ನಮ್ಮ ಶಾಪ್ನಲ್ಲಿ ಯಾವ ಸ್ಟಾಕ್ಸ್ ಇದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ಕೊಡ್ತಾ ಬರ್ತೀನಿ. ಸೊ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನೀವು ನೋಡ್ತಿರೋದು ಬಂದು ನಮ್ಮ ಶಾಪ್ನಲ್ಲಿ ಯಾವಾಗಲೂ ರೆಗ್ಯುಲರ್ ಆಗಿರೋದು ಟೇಮ್ಡ್ ಬಜ್ಜೀಸ್. ಸೊ ನೋಡ್ಬೋದು ಟೇಮ್ಡ್ ಬಜ್ಜೀಸ್. ಸೊ ಯಾವ ಥರ ಟೇಮ್ಡ್ ಇರುತ್ತೆ ಅಂತ. ಸೊ ಸ್ಟೆಪ್ ಅಪ್ ಟ್ರೈನಿಂಗ್ ಆಲ್ಮೋಸ್ಟ್ ನಾವು ಮಾಡಿರ್ತೀವಿ. ಮತ್ತು ಬರ್ಡ್ಸ್ ಬಂದು ನಮ್ಮಲ್ಲಿರೋ ಬರ್ಡ್ಸ್ಗಳನ್ನು ಬೈಟ್ ಮಾಡಲ್ಲ. ಬೈಟ್ ಅಂದರೆ ಕಚ್ಚಲ್ಲ ನಿಮಗೆ ಬರ್ಡ್ಸ್ಗಳು. ಸೊ ಈಸಿಯಾಗಿ ನೀವು ಮಕ್ಳ ಹತ್ರ ಫೋನ್ ಅಡಿಷನ್ ಇಂದ ನೀವು ದೂರ ಇಡೋಕ್ಕೆ ನೀವು ಬರ್ಡ್ಸ್ಗಳನ್ನ ಕೊಡ್ಬೋದು. ಸೊ ನೋಡಿ ಯಾವ ಥರ ಇದೆ ಅಂದರೆ ಟೇಮ್ಡ್ ಬಜ್ಜೀಸ್. ಸೊ ನೋಡ್ಬೋದು ಟೇಮ್ಡ್ ಬಜ್ಜೀಸ್ ಕೂಡ ನಮ್ಮಲ್ಲಿದೆ. ಸೊ ಆಲ್ಮೋಸ್ಟ್ ನನ್ನ ಚಾನಲ್ಸಲ್ಲಿ ತುಂಬ ಜನ ಬಂದು ಪ್ರೈಸ್ ಮೆನ್ಷನ್ ಮಾಡಿ ಅಂತಾರೆ. ಸೊ ಪ್ರೈಸಸ್ ಬಂದು ತುಂಬ ವೇರಿಯೇಷನ್ ಇರುತ್ತೆ. ಅವಾಗ ಒಂದ್ಸಲ ಕಡಿಮೆ ಆಗುತ್ತೆ, ಒಂದ್ಸಲ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಬಂದು ನಾನು ಪ್ರೈಸ್ ಅಪ್ಡೇಟ್ ಮಾಡ್ತೀನಿ. ಟೇಮ್ಡ್ ಬಜ್ಜೀಸ್ ಬಂದು 1000 ರುಪೀಸು. ಸೊ ಸಿಂಗಲ್ ನೀವು ತಗೊಳ್ತೀರಾ ಅಂದ್ರೆ 1000 ರುಪೀಸ್ ಕೊಡ್ತೀನಿ ಸಿಂಗಲ್ಲು. ಸೊ ಅದೇ ತರ ಟೇಮ್ ನಲ್ಲಿ ಇನ್ನೊಂದು ಬರ್ಡ್ಸ್ ಕೂಡ ಇದೆ, ಕಂಪ್ಲೀಟ್ಲಿ ವೈಟು. ಇದು ಕೂಡ ಫುಲ್ಲಿ ಟೇಮ್ಡು. ಸೊ ನಮ್ಮ ಹತ್ರ ಯಾವಾಗಲೂ ಬಜ್ಜೀಸ್ ಬಂದು ಸ್ಟಾಕ್ಸ್ ಇರುತ್ತೆ. ನೋಡಿ ಈ ತರ ಸ್ಟೆಪ್ ಅಪ್ ಟ್ರೈನಿಂಗ್ಸ್ ಆರಾಮಾಗಿರುತ್ತೆ, ಏನು ತೊಂದರೆ ಇರಲ್ಲ. ಬರ್ಡ್ಸ್ಗಳು ಕಂಪ್ಲೀಟ್ಲಿ ನಾವು ಟೇಮ್ಡ್ ಮಾಡಿನೇ ಸೇಲ್ ಮಾಡ್ತಾ ಇದ್ದೀವಿ. ಸೊ ಸೆಮಿ ಟೇಮ್ಡ್ ಆ ಥರ ಬರ್ಡ್ಸ್ಗಳು ಯಾರಿಗೂ ಕೊಡಲ್ಲ. ಸೊ ಮತ್ತೆ ತೋರಿಸ್ತಾ ಇರೋದು ಇವಾಗ ಬರ್ಡ್ಸ್ ಬಂದು ಆಫ್ರಿಕನ್ ಲವ್ ಬರ್ಡ್ಸ್. ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು ಕಂಪ್ಲೀಟ್ಲಿ ಇಂಡೋರ್ ಫ್ಲೈಯಿಂಗ್ ನೀವು ಮಾಡ್ಕೊಡಿ ಮತ್ತೆ ಫುಲ್ 0 ಬೈಟ್ ನಲ್ಲಿ ಮಾಡ್ಕೊಡಿ ಅಂತ. ಸೊ ಆ ಥರ ರಿಕ್ವೈರ್ಮೆಂಟ್ ಇರೋ ಬರ್ಡ್ಸ್ ಕೂಡ ನಾವು ಮಾಡ್ಕೊಡ್ತೀವಿ. ಸೊ ಇದಕ್ಕೆ ಒಂದು 2 ಮಂತ್ಸ್ ಟೈಮ್ ಆಯಿತು. ಸೊ ಆಫ್ರಿಕನ್ ಲವ್ ಬರ್ಡ್ ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ನೋಡಿ. ಸೊ ಇದು ಇಂಡೋರ್ ಫ್ಲೈಯಿಂಗ್ ಕೂಡ ಇದೆ. ಸೊ ಅದು ಬಿಟ್ಟರೆ ಅದು ನಮ್ಮ ಹತ್ರ ಡೈರೆಕ್ಟ್ ಬರೋ ನೋಡಿ ಈ ಥರ. ಸೊ ಏನು ತೊಂದರೆ ಇಲ್ಲ. ನಮ್ಮ ಹತ್ರ ಬಂದು ಎಲ್ಲ ಬರ್ಡ್ಸು ಒಂದೇ ಕಮ್ಯುನಿಕೇಷನಲ್ಲಿ ಇರುತ್ತೆ. ನೋಡಿ ಎಲ್ಲ ಬರ್ಡ್ಸು ನಮ್ಮ ಹತ್ರನೇ ಇರುತ್ತೆ. ಸೊ ಯಾವುದೇ ಥರ ಬೈಟಿಂಗ್ ಮಾಡ್ಕೊಳ್ಳಲ್ಲ, ಯಾವುದು ಒಂದಕ್ಕೊಂದು ಕಚ್ಕೊಳ್ಳಲ್ಲ. ಸೊ ಆರಾಮಾಗಿರುತ್ತೆ. ಸೊ ಆಫ್ರಿಕನ್ ಲವ್ ಬರ್ಡ್ಸ್ ಅಲ್ಲಿ ಬಂದು ನಮ್ಮ ಹತ್ರ ಇರೋ ಪ್ರೈಸ್ ಬಂದು 3500 ರುಪೀಸು ಸಿಂಗಲ್ ಪೀಸು. ಸೊ ನೋಡ್ಬೋದು ಕಂಪ್ಲೀಟ್ಲಿ ಟೇಮ್ಡ್ ಆಗಿರುತ್ತೆ, ಫುಲ್ ಇಂಡೋರ್ ಫ್ಲೈಯಿಂಗ್ ಆಗಿರುತ್ತೆ. ಸೊ ಈ ಥರ ನಮಗೆ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಸೊ ಇದನ್ನ ತಗೊಂಡೋಗಿ ನೀವು ಒಂದು 2-3 ಡೇಸ್ ನೀವು ಇಟ್ಕೊಂಡ್ರೆ ಸಾಕು, ನಿಮ್ಮ ಹತ್ರ ಅದು ಅಟ್ಯಾಚ್ಮೆಂಟ್ ಆಗುತ್ತೆ. ಸೊ ಆ ಥರ ನಾವು ಹ್ಯಾಂಡ್ ಟೈಮ್ಡ್ ಮಾಡಿರ್ತೀವಿ. ಸೊ ಇಲ್ಲೇ ನೋಡ್ಬೋದು ನೀವು ಬರ್ಡ್ಸ್ಗಳು ಯಾವ ಥರ ಇಲ್ಲಿ ಫ್ಲೈ ಮಾಡಿಕೊಂಡು ಎಷ್ಟು ಕ್ಲೋಸ್ ಆಗಿದೆ ಅಂತ. ಸೊ ಮಕ್ಳ ಹತ್ರ ನೀವು ಬರ್ಡ್ಸ್ ಕೊಡೋಕ್ಕೆ ಎದುರೋರಾಗಿದ್ದರೆ ಖಂಡಿತ ನಮ್ಮ ಶಾಪ್ಗೆ ಒಂದು ವಿಸಿಟ್ ಮಾಡಿ ಬರ್ಡ್ಸ್ನ ಅವ್ರ ಕೈ ಕೊಟ್ಟು ನೋಡಿ ಯಾವ ಥರ ಅದು ಪ್ಲೇಫುಲ್ಲಲ್ಲಿ ಇರುತ್ತೆ ಅಂತ. ಸೊ ಅವ್ರಿಗೆ ಇಲ್ಲಿ ಬಂದಮೇಲೆ ಆ ಭಯನೂ ಹೋಗುತ್ತೆ. ಬರ್ಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಮತ್ತು ಆ ಬರ್ಡ್ಸ್ ಜೊತೆ ಅವ್ರ ಫೋಟೋ ಗಿಟೋ ತಗೊಳ್ಳೋ ಟೈಮ್ನಲ್ಲಿ, ಅವ್ರ ಕೈಯಲ್ಲಿ ಇಟ್ಕೊಳ್ಳೋ ಟೈಮ್ನಲ್ಲಿ ಬರ್ಡ್ಸ್ ಮೇಲೆ ಇರೋ ಭಯ ಕಂಪ್ಲೀಟಾಗಿ ಅವ್ರಿಗೆ ಹೋಗುತ್ತೆ. ಸೊ ಮತ್ತು ಅದೇ ಥರ ನಮ್ಮ ಹತ್ರ ಈಗಿರೋ ನೆಕ್ಸ್ಟ್ ಬರ್ಡ್ಸ್ ಯಾವುದು ಅಂದರೆ ಕಾಕ್ಟೈಲ್. ನಮ್ಮ ಹತ್ರ ಯೂಶಲಿ ಯಾವಾಗಲೂ ಕಾಕ್ಟೈಲ್ಸ್ ರೆಗ್ಯುಲರ್ ಆಗಿ ಅವೈಲೇಬಲ್ ಇರುತ್ತೆ. ಸೊ ಲುಟಿನೋನಲ್ಲಿ, ಗ್ರೇನಲ್ಲಿ, ಪರ್ಲ್ ಮ್ಯೂಟೇಷನ್ನಲ್ಲಿ ನಮ್ಮ ಹತ್ರ ರೆಗ್ಯುಲರ್ ಆಗಿರುತ್ತೆ. ಸೊ ನಿಮ್ಗೆ ಯಾರಿಗಾನ ಬೇಕಾದರೆ ಶಾಪ್ಗೆ ವಿಸಿಟ್ ಮಾಡ್ಬೋದು, ಇಲ್ಲಾಂದ್ರೆ ನಾನು ವಾಟ್ಸಪ್ ನಂಬರ್ಗೆ ಒಂದು ಹಾಯ್ ಮೆಸೇಜ್ ಮಾಡ್ಬೋದು, ನಾನು ವೀಡಿಯೋಸ್ಗಳನ್ನ ಶೇರ್ ಮಾಡ್ತೀನಿ. ಸೊ ನೋಡಿ ಈ ಥರ ಬಂದು ನಮ್ಮ ಹತ್ರ ಒಂದು ಕಾಕ್ಟೈಲ್ಸ್ ಅವೈಲೇಬಲ್ ಇರುತ್ತೆ. ನಾವೇನು ಫೋರ್ಸ್ ಮಾಡ್ತಾ ಇಲ್ಲ ಬರ್ಡ್ಸ್ಗಳಿಗೆ, ಆರಾಮಾಗಿ ನೋಡಿ ಸ್ಟೆಪ್ ಅಪ್ ಅಂದರೆ ಆರಾಮಾಗಿ ಬರುತ್ತೆ. ಸ್ಟೆಪ್ ಅಪ್ ನೋಡಿ ಎಷ್ಟು ಕ್ಯೂಟಾಗಿ ಸ್ಟೆಪ್ ಅಪ್ ಅಂದರೆ ಬರುತ್ತೆ. ಸ್ಟೆಪ್ ಅಪ್ ನಾವು ಬರ್ಡ್ಗಳಿಗೆ ಯಾವುದೇ ಇಲ್ಲಿ ಹೋಲ್ಡ್ ಮಾಡ್ತಾ ಇಲ್ಲ. ಫಿಂಗರ್ಸಲ್ಲಿ ಸಮ್ ಪೀಪಲ್ಸ್ ಹೋಲ್ಡ್ ಮಾಡ್ತಾರೆ ಈ ನೈಲ್ಸ್ಗಳನ್ನ. ಸೊ ಅವಾಗ ಅದು ಬಂದು ಆರಲ್ಲ ಅಂತ. ಸೊ ನಾವು ಯಾವುದೇ ಥರ ಹೋಲ್ಡ್ ಮಾಡ್ಕೊಂಡಿಲ್ಲ. ಸೊ ನೋಡ್ಬೋದು ಯಾವ ಥರ ನಮ್ಮ ಹತ್ರ ಹ್ಯಾಂಡ್ ಟೈಮ್ಡ್ ಆಗಿರುತ್ತೆ. 100% ಹ್ಯಾಂಡ್ ಟೈಮ್ಡ್ ಆಗಿರುತ್ತೆ, ಅದಕ್ಕೆ ನಾವೇ ಗ್ಯಾರಂಟಿ. ಸೊ ನೋಡ್ಬೋದು ಯಾವುದೇ ಥರ ಬರ್ಡ್ಸ್ಗಳನ್ನ ಪೋಸ್ ಮಾಡ್ತಾ ಇಲ್ಲ ಮತ್ತು ಹೋಲ್ಡ್ ಮಾಡ್ತಾ ಇಲ್ಲ. ಮತ್ತು ಈ ಥರ ನಾವು ಯಾವುದೇ ಥರ ಈ ಥರ ಏನು ಮಾಡ್ತಾ ಇಲ್ಲ ಬರ್ಡ್ಸ್ಗಳಿಗೆ. ಬಿಕಾಸ್ ನಮ್ಮ ಹತ್ರ ಕಂಪ್ಲೀಟ್ಲಿ ಒಂದು 20 ಡೇಸ್ to 30 ಡೇಸಿಂದ ನಾವು ಹ್ಯಾಂಡ್ ಟೈಮ್ಡ್ ಮಾಡಿರ್ತೀವಿ, ಹ್ಯಾಂಡ್ ಫೀಡಿಂಗ್ ಯೂಸ್ ಮಾಡಿ. ಸೊ ಹಾಗಾಗಿ ಹ್ಯೂಮನ್ ಬೀಯಿಂಗ್ ಜೊತೆ ತುಂಬ ಕ್ಲೋಸಲ್ಲಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು. ಸೊ ನಿಮಗೆ ಬರ್ಡ್ಸ್ ಏನಾದ್ರು ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು, ಇಲ್ಲ ಬರ್ಡ್ಸ್ನ ನಾವು ಲೈವ್ ಆಗಿ ನೋಡ್ಬೇಕಂದ್ರೆ ಕೋರಮಂಗಲ ಪಾಸ್ಪೋರ್ಟ್ ಆಫೀಸ್ ಹತ್ರ ಇರೋ ಶಬರಿ ಅಕ್ವೇರಿಯಂ ಅಂತ ನಮ್ಮ ಶಾಪ್ ನೇಮು. ಗೂಗಲಲ್ಲಿ ಕೂಡ ನೀವು ಸರ್ಚ್ ಮಾಡ್ಬೋದು. ಸೊ ಶಾಪ್ಗೆ ಒನ್ಸ್ ಡೈರೆಕ್ಟ್ ವಿಸಿಟ್ ಮಾಡಿ, ನೀವು ಪರ್ಚೇಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಬರ್ಡ್ಸ್ ಜೊತೆ ಯಾವ ಥರ ಇರೋದಂತ ಇಲ್ಲೊಂದು ನಾಲೆಜ್ ತಿಳ್ಕೊಳ್ಳಿ. ಇಲ್ಲಿ ನಿಮಗೆ ಕನ್ವಿನ್ಸ್ ಆದಮೇಲೆ ನೀವು ಬರ್ಡ್ಸ್ನ ಪರ್ಚೇಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ತಗೊಂಡೋಗೋದು 4 ದಿವಸ ಇಟ್ಕೊಂಡು ಅದನ್ನ ಸೇಲ್ ಮಾಡೋಕ್ಕಿಂತ ಇಲ್ಲೇ ಬಂದು ಒಂದು 1/2 hour 1 hour ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಬೇಕಾದರೆ ನೀವು
ಬರ್ಡ್ಸ್ನ ನೀವು ತಗೊಳ್ಳಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಸೊ ಮತ್ತೆ ಅದೇ ತರ ನೀವು ನೋಡ್ತಾ ಇರೋದು ಬಂದು ಇದು ಕೂಡ ಆರ್ಡರ್ಸ್ ಇರೋದು ಪೈನಾಪಲ್ ಕನ್ನೂರ್ ಅಂತ. ಇದು ಕೂಡ 3 months ಬೇಬಿ. ಇದು ನೀವು ನೋಡಿದ್ರೆ ದೊಡ್ಡ ತರ ಫೀಲ್ ಆಗುತ್ತೆ ನಿಮಗೆ, ಬಟ್ ದೊಡ್ಡದಿಲ್ಲ. ಇದು 3 months ಬೇಬಿ. ಇದನ್ನ ಕೂಡ ಯಾವುದೇ ತರ ನಾವು ಹೋಲ್ಡ್ ಮಾಡಿಲ್ಲ. ಸೊ ಇಂಡೋರ್ ಫ್ಲೈಯಿಂಗ್, ಫುಲ್ ಕಂಪ್ಲೀಟ್ ಇಂಡೋರ್ ಫ್ಲೈಯಿಂಗು. ಇದು ಕೂಡ ಆರ್ಡರ್ಸ್ ಯಾವ ತರ ಇರುತ್ತೆ ಅಂದ್ರೆ ಕಸ್ಟಮರ್ಸ್ಗಳು ಬಂದು ನಾವು ಈ ತರ ಕಾಲ್ ಮಾಡಿದ್ರೆ ಅದು ಬರೋ ತರ ಕೇಳ್ತಾರೆ, ಇಲ್ಲ ನೇಮ್ ಏನಾದ್ರು ಇಟ್ಟು ಕರೆದ್ರೆ ಬರೋ ತರ ಕೇಳ್ತಾರೆ. ಸೊ ಹಾಗಾಗಿ ನಾವು ಬಂದು ಇದನ್ನ ಈ ತರ ಟೈಮ್ಡ್ ಮಾಡಿರ್ತೀವಿ. ಸೊ ನೋಡಿ, ಸ್ಟೆಪ್ ಅಪ್ ಗುಡ್, ಸ್ಟೆಪ್ ಅಪ್ ಗುಡ್, ಸ್ಟೆಪ್ ಅಪ್ ಗುಡ್. ಸೊ ಈ ತರ ನಾವು ಸ್ಟೆಪ್ ಅಪ್ ಟ್ರೈನಿಂಗ್ ಮಾಡೋದ್ರಿಂದ ಬರ್ಡ್ಸ್ ತುಂಬಾ ಹೆಲ್ತಿ ಇರುತ್ತೆ. ಸೊ ಅದು ಎಲ್ಲೂ ಹೋಗಲ್ಲ, ತುಂಬಾ ಕಂಪ್ಲೀಟ್ಲಿ ಟ್ರೈನ್ಡ್ ಆಗಿರುತ್ತೆ. ಮತ್ತೆ ಇವಾಗ ನೋಡಿದ್ರಲ್ಲ ಪೈನಾಪಲ್ ಕನ್ನೂರ್ಸ್ ನಲ್ಲಿ ಇದು ಬಂದು 3 months ಓಲ್ಡ್. ಸೊ 3 months ಆದ್ಮೇಲೆ ಈ ತರ ಫಿನಿಶಿಂಗ್ ಬರುತ್ತೆ ನಿಮ್ಗೆ ಬರ್ಡ್ಸ್ ಅಲ್ಲಿ. ಸೊ ಇದರಲ್ಲಿ ಚಿಕ್ಸ್ ಯಾವ ತರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಚಿಕ್ಸ್ ಅಲ್ಲಿ ಯಾವ ಸ್ಟೇಜ್ ಅಲ್ಲಿ ಇರುತ್ತೆ, ಯಾವ ಸೈಜ್ ಅಲ್ಲಿ ಬರುತ್ತೆ ಅಂತ. ಸೊ ಚಿಕ್ಸ್ ನಲ್ಲಿ ಬಂದು ಸೊ ನೋಡಿ ಈ ತರ ಬರುತ್ತೆ ಚಿಕ್ಸ್. ಇದೆಲ್ಲ 20 to 25 days ಚಿಕ್ಸ್ ಬರುತ್ತೆ. ಇದಕ್ಕೆ ಬಂದು ನಾವು ಹ್ಯಾಂಡ್ ಫೀಡ್ ಮಾಡಿ ಇದನ್ನ ರೈಸ್ ಮಾಡಿ ಇದನ್ನ ಫುಲ್ಲಿ ಟೈಮ್ಡ್ ಮಾಡ್ತೀವಿ. ಸೊ ಈ ಏಜ್ ಇಂದ ನಾವು ಫೀಡ್ ಮಾಡೋದ್ರಿಂದ ಬರ್ಡ್ಸ್ಗಳು ಕಂಪ್ಲೀಟ್ಲಿ ಟೈಮ್ಡ್ ಆಗುತ್ತೆ. ಸೊ ಈ ತರ ನಾವು ಅಡಲ್ಟ್ ಸೈಜ್ ನಲ್ಲಿ ತಗೊಂಡ್ ಬಂದು ನಾವು ಟೈಮ್ಡ್ ಮಾಡಿದ್ರೆ ಟೈಮ್ಡ್ ಆಗಲ್ಲ ಬರ್ಡ್ಸ್ಗಳು. ಸೊ ಹಾಗಾಗಿ ನಾವು ಇಷ್ಟು ಚಿಕ್ಕದ್ರಿಂದ ನಾವು ಟೈಮ್ಡ್ ಮಾಡ್ತೀವಿ. ಸೊ ಅದು ಕಂಪ್ಲೀಟ್ಲಿ ಟೈಮ್ಡ್ ಆಗುತ್ತೆ ಬರ್ಡ್ಸ್ಗಳು. ಸೊ ಇದಕ್ಕೆ ಬಂದು ಪೆಸ್ಲೈ ಫಾರ್ಮುಲಾ ಮತ್ತೆ A19 ಫಾರ್ಮುಲಾ ಅಂತ ಬರುತ್ತೆ, ಅದರಿಂದ ನಾವು ಫೀಡ್ ಮಾಡ್ತೀವಿ. ಸೊ ಈ ಚಿಕ್ಸ್ ಬಂದು ಈಚ್ ಒನ್ ಬಂದು 2000 rupeesಗೆ ನಾವು ಸೇಲ್ ಮಾಡ್ತೀವಿ. ಯಾರಿಗಾನ ಚಿಕ್ಸ್ ಬೇಕಂದ್ರೂ ನೀವು ಚಿಕ್ಸ್ ತಗೋಬಹುದು. ಸೊ ಈಗ ನೀವು ನೋಡಿದ್ರಲ್ಲ, ಇದರಲ್ಲಿ ಬಂದು ನಾನು ಪ್ರೈಸಸ್ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದಿನ ಇಲ್ವಾ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಫಸ್ಟ್ ಆಗಿ ಬಡ್ಜೆಟ್ಸ್ ಬಂದು 1000 rupees, ಆಫ್ರಿಕನ್ ಲವ್ ಬರ್ಡ್ 3500 rupees, ಹ್ಯಾಂಡ್ ಟೈಮ್ಡ್ ಕಾಕ್ಟೈಲ್ ಬಂದು 4000 rupees ಸಿಂಗಲ್ ಪೀಸು, ಮತ್ತೆ ಕನ್ನೂರ್ಸ್ ಬಂದು 5000 rupees. ಇಂಡೋರ್ ಫ್ಲೈಯಿಂಗ್ ಇದ್ರೆ ಹಂಗಂದ್ರೆ ಕರೆದ್ರೆ ನೀವು ಬರೋ ತರ ಇದ್ರೆ 5000 rupees ಸಿಂಗಲ್. ಮತ್ತೆ ಅದೇ ತರ ಹ್ಯಾಂಡ್ ಟೈಮ್ಡ್ ಮಾಡಕ್ಕೆ ನಿಮ್ಗೆ ಚಿಕ್ಸ್ ಬೇಕಂದ್ರೆ ಸ್ಮಾಲ್ ಕನ್ನೂರ್ಸ್ ಅಲ್ಲಿ 2000 rupeesಗೆ 1 ಚಿಕ್ಸ್ ಕೊಡ್ತೀವಿ. ಸೊ ನಿಮ್ಗೆ ಯಾರಿಗಾನ ಟ್ರಾನ್ಸ್ಪೋರ್ಟೇಷನ್ ಬೇಕಂದ್ರೂ ಮಾಡ್ಕೊಡ್ತೀನಿ, ಇಲ್ಲಾಂದ್ರೆ ನೀವು ನಮ್ಮ ಶಾಪ್ಗೂ ವಿಸಿಟ್ ಮಾಡ್ಬೋದು. ಶಬರಿ ಅಕ್ವೇರಿಯಂ ಕೋರಮಂಗಲ ಅಂತ ಪಾಸ್ಪೋರ್ಟ್ ಆಫೀಸ್ ಆಪೋಸಿಟ್ ನಲ್ಲೇ ಇದೆ. ಸೊ ಯಾರನ್ನ ಶಾಪ್ಗೆ ವಿಸಿಟ್ ಮಾಡಿದ್ರು ವಿಸಿಟ್ ಮಾಡಿ. ಮತ್ತೆ ಈ ಚಾನೆಲ್ ಅಲ್ಲಿ ನಾನು ಹಾಕೋ ವಿಡಿಯೋ ಒಂದೊಂದು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತೆ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.